ದಿನ ನಾವು ಬೀಳಿಗೆ ತಾಲೂಕು ಕುಂದೂರಿ ಗ್ರಾಮದಲ್ಲಿದ್ದೀವಿ. ಮೈಬೂಬ್ ವಾಲಿಕರ್ ಅವರ ಹಳೆಯರಾದಂಥ ನಿಮ್ಮ ಹೆಸರು ಹುಸೇನ್ ಸಾಬ್ ವಾಲಿಕರ್ ಅವರ ಹೊಲದಲ್ಲಿದ್ದೀವಿ. ಅವರು ನನ್ನ ಹೆಮ್ಮೆಯ ಮೋದಿಕೇರ್ನ ಪ್ರಾಡಕ್ಟ್ ಅನ್ನ ಉರುಳೆಗಡ್ಡೆಗೆ ಅಂದ್ರೆ ಉಳ್ಳಾಗಡ್ಡಿಗೆ ಉಪಯೋಗಿಸಿದ್ದಾರೆ. ಎರಡು ಸಲ ಸ್ಪ್ರೇ ಮಾಡಿದ್ದಾರೆ. ಇವಾಗ ಯಾವ ತರ ಬಂದಿದೆ ರಿಸಲ್ಟ್ ಅನ್ನ ನಿಮ್ಮ ಕಣ್ಣು ಮುಂದೆ ನೋಡಬಹುದು. ಈ ತರ ಗಡ್ಡೆ ಬಂದಿದೆ. ರೈತರಾದಂತ ಹುಸೇನ್ ಸಾಬ್ ಅವರನ್ನ ಕೇಳೋಣ ಅವರ ಅನಿಸಿಕೆ ಅನ್ನೋದನ್ನ. ನಮಸ್ಕಾರ ರೈತರೇ. ನಮಸ್ಕಾರ ಸರ್. ನಿಮ್ಗ ಇವಾಗ ನಮ್ಮ ಪ್ರಾಡಕ್ಟ್ ಅನ್ನ ಉಪಯೋಗಿಸಿದ್ದೀರಿ, ಇವಾಗ ರಿಸಲ್ಟ್ ಈ ತರ ಬಂದಿದೆ, ಏನ್ ಅನಿಸ್ತಾ ಇದೆ ಹೇಳಿರಿ. ನಮಗೆಲ್ಲ ಒಳ್ಳೇದೈತಿ ರಿಸಲ್ಟ್ ಸರ್. 2 ಬಾರಿ ಸ್ಪ್ರೇ ಮಾಡಿವ್ರಿ, ಅದೆಲ್ಲ ಒಳ್ಳೆ ತರದ ಇದು ರಿಸಲ್ಟ್ ಬಂದತ್ರಿ ನಮಗೆ. ಹಾ ಸರ್, ಅದಕ್ಕೆ ಇದನ್ನ ಉಪಯೋಗಿಸ್ರಿ ಎಲ್ಲಾರು ರೈತರ್ರಿ. ಕಮ್ಮಿ ರೇಟ್ನಾಗ ಐತ್ರಿ ಇದು. ಇದನ್ನೆಲ್ಲ ಉಪಯೋಗಿಸಿಂದ ಬೆಳೆ ತೆಗಿಬೇಕಂತೇಳಿ ರೈತರಿಗೆ ಒಳ್ಳೇದಾಗತ್ರಿ. ಎಲ್ಲಾರು ಉಪಯೋಗಿಸ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊತಾನ್ರಿ. 2 ಸಲ ಮಾಡಿದ್ರಿ ಸರ್. 2 ಸಲ ಸ್ಪ್ರೇ. ಏನೇನ್ ಮಾಡಿದ್ರಿ ಅನ್ನೋದನ್ನ ಹೇಳ್ಬೋದಾ ಸ್ವಲ್ಪ? ಅಂದ್ರ ಫಸ್ಟ್ ಒಮ್ಮೆ 25 ml ಹಾಕಿ ಗಡ್ಡಿ ಹೊಡೆದಿದ್ರಿ. ಒಂದ್ ತಿಂಗಳಿಗೆ ಫಸ್ಟ್ ಸ್ಪ್ರೇ ಮಾಡಿದ್ರಿ. ಆಮೇಲೆ ಒಂದು 2 ತಿಂಗಳಿಗೆ ಮಾಡಿದ್ವಿ. ಆಗ 35 ml ಹಾಕಿ ಕೊಡ್ತೀವ್ರಿ. 2 ಬಾರಿ ಸ್ಪ್ರೇ ಮಾಡಿರಿ. ಒಮ್ಮೆ ಗೊಬ್ಬರ ಹೋಗಿದೀವ್ರಿ. ಒಳ್ಳೆ ಏನೈತ್ರಿ, ಇದ 2-3 ತರ ಮಾಡಿದ್ರಿ. ಮುಗಿದೋತ್ರಿ. ಎಷ್ಟು ಮತ್ತೇನ್ ಮಾಡಿಲ್ರಿ. 4 ಮಂದಿ ರೈತರಿಗೆ ಏನೈತ್ರಿ, ಇದನ್ನ ತಗೊಂಡ್ ಕೇಸ್ ಸ್ಪ್ರೇ ಮಾಡ್ರಿ. ಎಲ್ಲಾರಿಗೂ ಒಳ್ಳೇದಾಕತ್ತೆ ಹೇಳಕ್ ಇಷ್ಟಪಡ್ತಾನೆ. ಗಡ್ಡಿ ಯಾವ ತರ ಶೈನಿಂಗ್ ಬಂದಿದೆ? ಶೈನಿಂಗ್ ಏನ ಚಲೋ ಬಂದೈತ್ರಿ ಸರ್. ಅದೆಲ್ಲ ಈಗ ಬೇರೆ ಕಡೆ ತಂದು ಹೊಡೆದಿದ್ದು ಸ್ವಲ್ಪ ಡ್ಯಾಮೇಜ್ ಬರ್ತಾರೆ. ಇದೆಲ್ಲ ಹೊಡೆದಿದ್ದಕ್ಕೆ ಚಲೋ ಐತ್ರಿ. ಗಡ್ಡಿ ಏನ್ ಡ್ಯಾಮೇಜ್ ಅಲ್ಲಿ ಏನಿಲ್ರಿ. ಇದನ್ನ ಉಪಯೋಗಿಸ್ಬೇಕ್ರಿ. ಆಯ್ತು ಸರ್, ನಮಸ್ಕಾರ.